ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ನಾನು ಇವತ್ತು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಇವತ್ತು ಹುಣ್ಣಿಮೆ ಇದೆ. ಹುಣ್ಣಿಮೆಯಿಂದ ನಿಮ್ಮ ಪರ್ಸನ್ ಮನಸ್ಸು ಯಾವ ರೀತಿ ಬದಲಾವಣೆ ಆಗತ್ತೆ. ಸಪೋಸ್ ಇದೇನಾದರೂ ಬ್ರೇಕಪ್ ಆಗಿರಬಹುದು, ಅಥವಾ ಮದುವೆ ವಿಚಾರದಲ್ಲಿ ಡಿವೋರ್ಸ್ ತನಕ ಏನಾದರೂ ಹೋಗಿರಬಹುದು. ನಿಮ್ಮ ಪರ್ಸನ್ಗೆ ನೀವು ಎಷ್ಟು ಮನವರಿಕೆ ಮಾಡಿದ್ರು ಆತ ಆಕೆ ಬದಲಾಗದೇ ಇರಬಹುದು. ಸೊ ಇಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆಯ ನಂತರ ಯಾವೆಲ್ಲ ಬದಲಾವಣೆ ನಿಮ್ಮ ಪರ್ಸನ್ನಲ್ಲಿ ನಡೆಯುತ್ತೆ, ನಿಮ್ಮ ವಿಚಾರವಾಗಿ ಅವರು ಮಿಸ್ ಮಾಡ್ಕೊಳ್ತಾರಾ, ಈ ಸಂಬಂಧ ಸರಿ ಹೋಗಬೇಕು, ಸರಿ ಮಾಡ್ಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರನೇ ರೆಸೊನೇಟ್ ಆಗುತ್ತೆ, ಆ ಒಂದು ಸ್ಟೋನ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಇದು ಹುಣ್ಣಿಮೆಯ ನಂತರ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಇವತ್ತು ಹುಣ್ಣಿಮೆ ಇದೆ. ಯಾರೆಲ್ಲ ನಿಮ್ಮ ಪರ್ಸನ್ ಬಗ್ಗೆ, ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ, ನಿಮ್ಮ ಪರ್ಸನ್ ಬಗ್ಗೆ ತುಂಬಾ ಅತಿಯಾಗಿ ಯೋಚನೆ ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ಸಂಜೆ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ಯಾಕೆಂದರೆ ಇದು ವರ್ಷದ ಕೊನೆಯ ಮಂತ್. ಏನಾಗಬೇಕು, ಏನಾಗಲಿದೆ, ಆಗಬೇಕು ನಿಮಗೆ ಅನ್ನೋದು ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೋದು, ಮೆಡಿಟೇಷನ್ ಮಾಡಬಹುದು. ವರ್ಷದ ಕೊನೆಯ ಹುಣ್ಣಿಮೆ ಆಗಿದೆ. ಇನ್ನು ಮುಂದೆ ಹುಣ್ಣಿಮೆಗಳೆಲ್ಲ ಹೊಸ ವರ್ಷದ ಹುಣ್ಣಿಮೆಗಳಾಗಿರುತ್ತೆ. ಮುಂದಿನ ವರ್ಷದಿಂದ ಯಾವೆಲ್ಲ ಬದಲಾವಣೆ ನಿಮ್ಗೆ ಆಗಬೇಕು ಅನ್ನೋದನ್ನ ಮ್ಯಾನಿಫೆಸ್ಟೇಷನ್ ಮಾಡಿ ಅಫರ್ಮೇಷನ್ನ ಕಳಿಸಿ. ಇವತ್ತು ಅಫರ್ಮೇಷನ್ ಕಳಿಸೋದ್ರಿಂದ ತುಂಬಾ ಒಳ್ಳೆಯದು. ಹುಣ್ಣಿಮೆ ದಿನ ನಾವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಆಗೋದು ನಿಧಾನ, ಆದ್ರೂ ಸಡನ್ ಆಗಿ ಆಗತ್ತೆ. ಹಾಗೆ ಕೆಲವರ ಲೈಫಲ್ಲಿ ಇವತ್ತು ಅಂದ್ಕೊಂಡ್ರೆ ನಾಳೆನೇ ಆಗಬಹುದು. ಅವ್ರ ಎನರ್ಜಿ ಯಾವ ರೀತಿ ಬಲವಾಗಿ ಭಗವಂತನ ನಂಬ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಭಗವಂತನ ಆಗಿರಬಹುದು, ಅವರ ಮೆಡಿಟೇಷನ್ ಆಗಿರಬಹುದು, ಎಷ್ಟು ನೀವು ನಂಬಿಕೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತೀರೋ, ಯಾವೆಲ್ಲ ಪೂಜೆ ಇರ್ಬೋದು, ಪುನಸ್ಕಾರಗಳಿರಬಹುದು, ಧ್ಯಾನ ಇರ್ಬೋದು, ಜಪತಪಗಳಿರಬಹುದು, ಅಫರ್ಮೇಷನ್ ಇರ್ಬೋದು, ಮೆಡಿಟೇಷನ್ ಇರಬಹುದು. ಈ ಹುಣ್ಣಿಮೆ ದಿನಗಳಲ್ಲಿ ಯಾರೆಲ್ಲ ಅಫರ್ಮೇಷನ್ ಮಾಡ್ಕೊಳ್ತೀರಿ, ನನಗೇನಾಗಬೇಕು ಅನ್ನೋ ವಿಚಾರನ ಆಗಿದೆ ಆಲ್ರೆಡಿ ಅನ್ನೋ ಥರ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಈಗ ಸಪೋಸ್ ನಿಮ್ಮ ಪರ್ಸನ್ ನಿಮ್ಮ ನಂಬರ್ಗೆ ಕಾಲ್ ಮಾಡಬೇಕು. ನೀವೇನು ಅಂದ್ಕೊಳ್ಬೇಕು, ಒಂದು 10 ನಿಮಿಷ ಡೀಪ್ ಬ್ರೀತ್ ಮಾಡಿ ನಿಮ್ಮ ಉಸಿರಾಟದ ಕಡೆ ನೀವು ಗಮನ ಕೊಟ್ಟು, ನಂತರ ನನ್ನ ಪರ್ಸನ್ ನನಗೆ ಫೋನ್ ಮಾಡಿದ್ದಾರೆ, ಅವ್ರು ನನ್ನ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡಿದ್ದಾರೆ, ನನ್ನ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿದ್ದಾರೆ, ನನ್ನ ವೈಫ್ ನನ್ನ ಜೊತೆ ಚೆನ್ನಾಗಿದ್ದಾರೆ, ಮುಂದಿನ ದಿನಗಳು ಯಾವ ರೀತಿ ಇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರಲ್ಲ ಆ ರೀತಿ ನಾವು ಇದ್ದೀವಿ, ಆಲ್ರೆಡಿ ಆಗಿದೆ ಅನ್ನೋ ಥರ ಅಫರ್ಮೇಷನ್ ನೀವು ಕಳಿಸ್ಕೊಡ್ಬೇಕು. ಸೊ ಇದು ಇವತ್ತಿನ ವಿಚಾರ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಕೂಡ ನಾನು ಇವತ್ತು ತೆಗಿತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಎನರ್ಜಿ ಹುಣ್ಣಿಮೆಯ ನಂತರ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆಯ ನಂತರ ಯಾವೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರಲಿದೆ. ಹಾಗೆ ಏಂಜಲ್ಸ್, ನೀವು ನಂಬುವ ದೈವದಿಂದ ನಿಮಗೆ ಏನೆಲ್ಲ ಸೂಚನೆಗಳು ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಏಟ್ ಆಫ್ ಪೆಂಟಿಕಲ್ಸ್ ಇದೆ, ಕಪ್ಸ್ ಇದೆ, ನೀವೀಗ ಆಲ್ರೆಡಿ ನಿಮ್ಮ ಪರ್ಸನ್ ವಿಚಾರವಾಗಿ ತುಂಬಾ ಎಫರ್ಟ್ ಹಾಕಿದ್ದೀರಿ, ಅವ್ರನ್ನ ತುಂಬಾ ಮನಸೊಲಿಸೋ ಕೆಲಸಗಳನ್ನ ನೀವು ಮಾಡಿದಿರಿ, ತುಂಬ ನೀವು ನಂಬುವ ದೇವರನ್ನು ಅವ್ರವ್ರದೇ ರಿಲಿಜಿಯನ್ನಲ್ಲಿ ನೀವು ಪ್ರಾರ್ಥನೆ ಕೂಡ ಮಾಡಿದಿರಿ. ಅವ್ರನ್ನ ಯಾವ ರೀತಿ ಮಾಡಬೇಕು, ಅವ್ರು ಯಾವ ರೀತಿ ನೀವು ಮನಸೊಲಿಸೋದಕ್ಕೆ ಸಾಧ್ಯ, ಅವ್ರನ್ನ ಬದಲಾಯಿಸೋದಕ್ಕೆ ಸಾಧ್ಯ, ಕರೆದು ಇದೆಲ್ಲ ನೀವು ಆಲ್ರೆಡಿ ಮಾಡಿದಿರಿ, ಮಾಡ್ತಾ ಇದ್ದೀರಿ ಅಂತಲೂ ತೋರಿಸುತ್ತೆ. ನಿಮ್ಮ ಪರ್ಸನ್ ಒಂದಷ್ಟು ಮೆಚ್ಯೂರ್ಡ್ ಇಲ್ಲ, ಅವ್ರ ಮೈಂಡ್
ಈ ರೀತಿ ಮಾಡಿದ್ರೆ ಈ ರೀತಿ ನಾನು ನಂಬಿಸಿ ಮೋಸ ಮಾಡಿದ್ರೆ ಆಕೆಯ ಮನಸ್ಸಿನಲ್ಲಿ ಆತನ ಮನಸ್ಸಿನಲ್ಲಿ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋ ಚಿಕ್ಕ ಪರಿಣಾಮ ಕೂಡ ಅವರು ಯೋಚನೆ ಮಾಡಿಲ್ಲ. ಬೇಗ ಕರಗುವಂಥ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಬೇಡ, ನನಗೆ ಈ ಸಂಬಂಧದಲ್ಲಿ ಯಾವುದೇ ಥರದ ಆಸಕ್ತಿ ಇಲ್ಲ ಅಂತ ಹೇಳಿ ನಿಂತಿದ್ದಾರೆ ಅನಿಸುತ್ತೆ. ಈ ಹಿಂದೆ ನೀವು ಹೇಳಿರೋ ಮಾತುಗಳನ್ನ ಅಷ್ಟು ಕೇಳ್ತಾ ಇದ್ರು ಅವರು. ನಂತರ ನಿಮ್ಮ ಪ್ರೀತಿನ ಮುಂದುವರ್ಸ್ಕೋಬೇಕು, ಈ ಪ್ರೀತಿಯಲ್ಲಿ ಎಫರ್ಟ್ ಕೂಡ ನೀವೆಷ್ಟು ಹಾಕಿದ್ರಿ ಅವರು ಕೂಡ ಈ ಹಿಂದೆ ಹಾಕಿದ್ರು. ನನಗೆ ಈ ಪ್ರೀತಿ ಬೇಕು ಅನ್ನೋದಾಗ, ನೀವು ಕೋಪ ಮಾಡಿಕೊಂಡಾಗ ಅದನ್ನು ಸರಿಪಡಿಸ್ಕೊಳ್ಳೋದಾಗಿರ್ಬೋದು, ಎಲ್ಲ ಮಾಡಿದ್ದಾರೆ. ಬಟ್ ಆದರೆ ಈ ಹುಣ್ಣಿಮೆ ನಂತರ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ನೀವೀಗೇನು ಎಫರ್ಟ್ ಹಾಕಿ ನೀವೇನು ಅವರ ಮೇಲ್ ಬಿದ್ದು ಮಾತಾಡೋದು ಈ ಥರದ್ದೆಲ್ಲ ಅವ್ರನ್ನ ಮಾಡಿದ್ದೀರ ಅಲ್ವಾ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನೀವೀಗ ಅದರ ರಿಸಲ್ಟ್ ನೋಡುವಂಥ ಸಮಯ ಅಂತ ಹೇಳ್ಬೋದು. ಆ ರಿಸಲ್ಟ್ ನೋಡುವಂಥ ಸಮಯ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೆ ಮತ್ತೆ ನಿಮ್ಮ ಕಡೆ ಮನಸ್ಸು ಒಲಿಯುವ ಸಾಧ್ಯತೆ ಇದೆ. ಆ ಮನಸ್ಸು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಾನು ಇವ್ರನ್ನ ಹರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಒಂದಷ್ಟು ಅವ್ರಿಗೆ ಅವರ ಹಿರಿಯರ ಮಾತು ಕೇಳ್ಕೊಂಡಾಗಿರ್ಬೋದು, ಅಥವಾ ಅವರ ಮನೆಯಲ್ಲಿರೋ ಮತ್ತು ಅವರ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಅವ್ರನ್ನ ಮೆಚ್ಯೂರ್ಡ್ ರೀತಿಯಲ್ಲಿ ಮಾತಾಡಿ ಇದು ಮಾಡ್ತಾರಲ್ಲ, ಅವ್ರ ಮಾತು ಕೇಳ್ತಾ ಇರಬಹುದು. ಜೊತೆಯಲ್ಲಿ ಅಂಥವ್ರ ಬಾಯಿಂದನೂ ಕೂಡ ಹೌದು, ನೀನು ಅವ್ರ ಜೊತೆಗೆ ಇರೋದೇ ಸೂಕ್ತ ಅನ್ನೋ ಸಾಧ್ಯತೆಗಳು ಜಾಸ್ತಿ ಇದೆ. ನೀನು ನಿನ್ನ ಪಾಸ್ಟ್ ಲೈಫ್, ಎಕ್ಸ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರೊಟ್ಟಿಗೆ ಇರೋದು ಸೂಕ್ತ ಅಂತ ಕೂಡ ಅವರು ಹೇಳುವ ಸಾಧ್ಯತೆ ಹೆಚ್ಚಿದೆ ಈ ಹುಣ್ಣಿಮೆಯ ನಂತರ. ಸೊ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಟ್ರಸ್ಟ್ ಬರ್ತಾ ಇದೆ. ನಂಬಿಕೆ ಇಡಿ ಭಗವಂತನ ಮೇಲೆ. ನೀವು ನಂಬಿಕೆ ಇಟ್ಟು ಇಷ್ಟು ದಿನ ಪೂಜೆ ಪುನಸ್ಕಾರಗಳು, ಜಪ ತಪಗಳು, ಮ್ಯಾನಿಫೆಸ್ಟೇಷನ್ನು, ಅಫರ್ಮೇಷನ್ನು, ಮೆಡಿಟೇಷನ್ನು ಎಲ್ಲನೂ ಮಾಡಿದಿರಿ. ಈಗ ಭಗವಂತನ ನಂಬಿ ಈ ವಿಚಾರದಿಂದ ಒಂದಷ್ಟು ಕಾಲ ಬ್ರೇಕ್ ತಗೊಳ್ಳಿ, ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದೆ ನೀವು ನಂಬುವ ದೈವ. ಒಂದಷ್ಟು ಸೈಲೆಂಟಾಗಿ ಇದ್ದಾಗ ಏನಾಗತ್ತೆ, ನೀವು ಯಾವಾಗ ಪದೇ ಪದೇ ನಿಮ್ಮ ಎನರ್ಜಿನ ಆ ಕಡೆನೇ ಪಾಸ್ ಮಾಡ್ತಾ ಇರ್ತೀರಿ, ಅವ್ರನ್ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಎನರ್ಜಿ ಅದೇ ರೀತಿ ಇರುತ್ತೆ. ನಾವು ಯಾರ ಬಗ್ಗೆ ತುಂಬಾ ನೆನ್ಪು ಮಾಡಿಕೊಂಡು ತುಂಬಾ ಕೊರಗ್ತಿರ್ತೀವಿ, ತುಂಬಾ ಅಳ್ತಾ ಇರ್ತೀವಲ್ಲ, ಆಗ ಅವ್ರು ನಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಅದನ್ನು ಬಿಟ್ಟು ನೀವು ದೂರ ಬರ್ತೀರಲ್ಲ, ಸೈಲೆಂಟಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ಇಷ್ಟು ದಿವಸ ಆಯಿತು, ನೀವು ಎಲ್ಲ ಎಫರ್ಟ್ಗಳನ್ನೂ ನೀವು ಮಾಡಿ ಮುಗಿಸಿದ್ದೀರಿ. ಈ ಹುಣ್ಣಿಮೆಯ ನಂತರ ಆಕೆಯ ಮನಸ್ಸು ಬದಲಾಗುವ ಸಾಧ್ಯತೆ ಹೆಚ್ಚಿದೆ. ನೋಡಿ, ನಾನು ಈಗ ಆಲ್ರೆಡಿ ಈ ವಿಚಾರದಲ್ಲಿ ಹೇಳಿದ್ದೀನಿ. ಮತ್ತು ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಿದೆ ಅಂದರೆ, ಪರ್ಫೆಕ್ಟ್ ಟೈಮಿಂಗ್, ಇದು ಸರಿಯಾದ ಸಮಯ. ನೀನು ಒಂದಷ್ಟು ದಿನ ತಾಳ್ಮೆಯಿಂದ ಸೈಲೆಂಟ್ ಆಗಿರು, ಭಗವಂತನಲ್ಲಿ ನಂಬಿಕೆ ಇಡು ಅಂತಾನೆ ಹೇಳ್ತಾ ಇದೆ ನೀವು ನಂಬುವ ದೈವ. ಇದು ಪರ್ಫೆಕ್ಟ್, ಇದು ಸರಿಯಾದ ಸಮಯ, ಇದು ಉತ್ತಮವಾದ ಸಮಯ. ಈ ಉತ್ತಮವಾದ ಸಮಯದಲ್ಲಿ ನೀನು ಒಂದಷ್ಟು ಮೌನವಾಗಿರು. ಯಾರೊಟ್ಟಿಗೂ ನಿನ್ನ ಪ್ರೀತಿ ವಿಚಾರ ಬಗ್ಗೆ ಕಾನ್ವರ್ಸೇಷನ್ ಮಾಡೋದನ್ನು ನಿಲ್ಲಿಸ್ಬಿಡು. ಈ ಹಿಂದೆ ನೀನು ಮಾಡಿರುವಂತಹ ಪೂಜೆ ಪುನಸ್ಕಾರಗಳು, ಜಪತಪಗಳು, ಹೋಮಗಳು, ಹವನಗಳು, ಮೆಡಿಟೇಷನ್ಗಳು ಎಲ್ಲದು ಈಗ ವರ್ಕ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಮುಂದೆ ವರ್ಕ್ ಆಗತ್ತೆ. ಯಾರೆಲ್ಲ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಕ್ಸಸ್ನ ಕಾಣಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಸಕ್ಸಸ್ ಅಂತ ಬರ್ತಾ ಇದೆ. ನೀವು ನಂಬುವ ದೈವ ಒಳ್ಳೊಳ್ಳೆ ಸುದ್ದಿಗಳನ್ನೇ ಕೊಟ್ಟಿದೆ ಈ ಸಲ. ಈ ಹುಣ್ಣಿಮೆಯಿಂದ ನಿಮ್ಮ ಲೈಫಲ್ಲಿ ಹೊಸ ತಿರುವೊಂದಿದೆ. ನೀವು ಇಷ್ಟು ದಿವಸ ಏನು ಕದ್ಕೊಳ್ತಾ ನೀವು ತುಂಬ ಹಿಂಸೆ ಪಟ್ಟಿದ್ರಿ, ಇದು ಒಳ್ಳೆಯ ಸಮಯ. ಇಲ್ಲಿಂದ ಇವತ್ತು ನಾನು ಹೇಳಿದ್ನಲ್ಲ, ಇವತ್ತು ಪ್ರತಿಯೊಬ್ಬರೂ ಪೂಜೆ ಪುನಸ್ಕಾರಗಳು, ನಿಮ್ಮ ರಿಲಿಜಿಯನಲ್ಲಿ ಯಾವ ರೀತಿ ಇರುತ್ತೆ ಪೂಜೆ ಪುನಸ್ಕಾರಗಳು, ಆ ಒಂದು ವಿಚಾರನ ಸಂಕಲ್ಪ ಮಾಡ್ಕೊಳ್ಳಿ. ಸಂಜೆ ಒಂದು 10 ನಿಮಿಷ, 5 ನಿಮಿಷ, ಸ್ಟಾರ್ಟಿಂಗ್ ಮಾಡೋರಿಗೆ 10 ನಿಮಿಷ ಅಂತಂದರೆ ತುಂಬ ಇರಿಟೇಟ್ ಆಗ್ಬೋದು. ಒಂದು 5 ನಿಮಿಷ ಒಂದು ಒಳ್ಳೆಯ ಉಸಿರಾಟ ಆಡಿ, ಒಂದು 5 ನಿಮಿಷ ಉಸಿರಾಟ ಆಡಿ, ನೀವು ನಿಮಗೆ ಏನು ಬೇಕು ಅನ್ನೋದನ್ನು ಆಗಿದೆ ಅನ್ನೋ ರೀತಿಯಲ್ಲಿ ಅದನ್ನು ಮೆಡಿಟೇಷನ್ ಮಾಡಿ.
ನೀವು ನಂಬುವ ದೈವ ನೋಡಿ ಟ್ರಸ್ಟ್ ಕೊಟ್ಟಿದೆ, ನಂಬಿಕೆ ಇಡಿ, ಪರ್ಫೆಕ್ಟ್ ಟೈಮಿಂಗ್ಸ್, ನೀವು ಅಂದ್ಕೊಂಡ್ರೆ ಕೆಲಸ ಆಗೋದಕ್ಕೆ ಇದು ಸೂಕ್ತ ಸಮಯ. ಸಕ್ಸಸ್ನ ಕಾಣಬೇಕು ಯಾವುದಾದ್ರೂ ಒಂದು ವಿಚಾರದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ, ಯಾವುದೇ ವಿಚಾರ ನೀವು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಸಕ್ಸಸ್ ಕಾಣ್ತೀರಿ ಅಂತ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಫಸ್ಟ್ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಅವರು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ನೀವು ಇವತ್ತಿನ ಹುಣ್ಣಿಮೆಯ ನಂತರ ನಿಮ್ಮ ಪರ್ಸನ್ ಯಾವ ರೀತಿ ಬದಲಾವಣೆ ಆಗ್ತಾರೆ, ಹಾಗೆ ನೀವು ನಂಬುವ ದೈವ ಕೂಡ ಏನು ಹೇಳ್ತಾ ಇದೆ ಈ ಹುಣ್ಣಿಮೆ ದಿನ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಬಯಸ್ತಾರೆ, ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ. ಮೇಜರ್ ಆಗಿ ಸನ್ ಕಾರ್ಡ್ ಬಂದಿದೆ. ಆಲ್ರೆಡಿ ನಿಮ್ಮ ಪರ್ಸನ್ ಮನಸ್ಸು ನಿಮ್ಮಂತೆಯೇ ವಾಲೋದಕ್ಕೆ ಶುರುವಾಗಿದೆ, ನೀವು ಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಶುರುವಾಗಿದೆ ಅದು. ಸೊ ಈಗ ಆಲ್ರೆಡಿ ನಾನು ಹೇಳಿದ್ನಲ್ಲ, ನಿಮ್ಮ ಪರ್ಸನ್ ಈ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವೇನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಈ ಹುಣ್ಣಿಮೆ ನಂತರ ಅಂತೂ ಯಾರೆಲ್ಲ ಏನೇನು ವಿಚಾರಕ್ಕೆ ನೋಡಿದಿರಿ ಆ ವಿಚಾರದಲ್ಲಿ ನೀವು ಸಕ್ಸಸ್ನ ಕಾಣ್ಬೋದು. ನಿಮ್ಮ ಪರ್ಸನ್ ಇವಾಗ ಅವ್ರ ಮೈಂಡಲ್ಲಿ ಬರ್ತಾ ಇದೆ, ನನಗೆ ನೀವೇನೇನು ಮಾಡಿದ್ರಿ, ನಿಮ್ಮ ಜೊತೆ ಕಳೆದಿರೋ ಕ್ಷಣಗಳಿರ್ಬೋದು, ದಿನಗಳಿರಬಹುದು, ಆ ದಿನಗಳನ್ನ ಮೆಲ್ಕಾಕೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಸೆಂಟರ್ ಆಫ್ ಎನರ್ಜಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಇಷ್ಟು ದಿವಸ ಏನು ನೋವು ಸಂಕಟ ಈ ಸಂಬಂಧದಲ್ಲಿ ಡಿವೋರ್ಸ್ ತನಕ ಹೋಗಿರಬಹುದು, ಈ ಪ್ರೀತಿ ವಿಚಾರದಲ್ಲಿ ಕಟ್ ಆಫ್ ರೀತಿ ಹೋಗಿರಬಹುದು, ಏನೆಲ್ಲ ಆಗಿತ್ತಲ್ಲ ಈ ಥರ ಸಮಸ್ಯೆಗಳು ಮುಗಿಯುವಂಥ ಸಂದರ್ಭ ಬಂದಿದೆ. ಇನ್ನೂ ಒಂದು ತಿಂಗಳಲ್ಲಂತೂ ಈ ಥರದ್ದು ನೀವು ಜಗಳ ಆಡ್ತಿದ್ರಿ, ಇಷ್ಟು ದಿವಸ ಅನುಮಾನಗಳು ಪಡ್ತಿದ್ರಿ, ಥರ್ಡ್ ಪಾರ್ಟಿ ಸಿಚುವೇಶನ್ನು ಮತ್ತು ಏನೇನೆಲ್ಲ ನಡೀತಾ ಇತ್ತು, ಬೇರೆ ಬೇರೆ ವೇ ಅಲ್ಲಿ ನಿಮ್ಮನ್ನು ದೂರ ಮಾಡಕ್ಕೆ ಬರ್ತಾ ಇರೋರು, ದೂರ ಮಾಡಿರೋರು, ಮಾಡ್ತಾ ಇರೋರು, ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ. ಹೇಳ್ಕೊಡುವ ಜನಗಳು ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಸಂಬಂಧಗಳಿಂದ ದೂರ ಆಗ್ತಾರೆ. ಇದು ಮುಗಿತಾ ಇದೆ. ನೀವು ಜಗಳ ಆಡುವಂಥ ಸಮಯಗಳು, ನೀವಿಷ್ಟು ದಿವಸ ಒಂಟಿಯಾಗಿ ಅನುಭವಿಸಿರುವಂಥ ದಿನಗಳು, ನಿಮ್ಮ ಪರ್ಸನ್ ವಿಚಾರದಲ್ಲಿ ತುಂಬ ಹತ್ತು ಕರೆದು ಮಾಡಿ ನಿಮ್ಮ ಮನಸ್ಸು ಕಲ್ಲು ಮಾಡ್ಕೊಂಡಿದ್ದೀರಲ್ವ, ಅಂಥ ದಿನಗಳೆಲ್ಲ ಮುಗಿತಾ ಇದೆ, ಮುಗಿಯೋ ಸಮಯ ಹತ್ರಕ್ಕೆ ಬಂದಿದೆ ಅಂತ ತೋರಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ಒಂದಷ್ಟು ಕೆಲಸದ ವಿಚಾರವಾಗಿ ತುಂಬ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡುವಂಥ ಪರ್ಸನ್ ಆಗಿದ್ದಾರೆ. ಅವರು ಬೇರೆ ವಿಚಾರವಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋವಂಥವ್ರು ಅಲ್ಲ. ನಿಮ್ಮನ್ನು ಹರ್ಟ್ ಮಾಡಬೇಕು, ನಿಮಗೆ ಮೋಸ ಮಾಡಬೇಕು ಅಂತಲ್ಲ. ಈ ಹಿಂದೆ ಅವ್ರನ್ನ ಆ ರೀತಿ ಮ್ಯಾನಿಪುಲೇಟ್ ಮಾಡಿದರು, ಈ ಹಿಂದೆ ಅವರ ಮೈಂಡ್ ಅಷ್ಟು ಡೈವರ್ಟ್ ಮಾಡಿದರು. ನಿಮ್ಮಿಬ್ಬರ ನಡುವೆ ಎಷ್ಟರ ಮಟ್ಟಿಗೆ ಬಿರುಕು ತರೋದಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ಬಿರುಕು ಆಗಿದೆ. ನೀವಿಬ್ಬರು ದೂರ ಆಗಿ ತುಂಬ ಅನುಭವಿಸಿದ್ದೂ ಇದೆ. ಸೊ ಈಗ ನಿಮ್ಮ ಪರ್ಸನ್ ಏನಿದ್ದಾರೆ ಕೂತು ಕರೆಕ್ಟಾಗಿ ಯೋಚನೆ ಮಾಡುವಂಥ ಪರ್ಸನ್ ಆಗಿದ್ದಾರೆ. ತುಂಬ ಅವರು ಒಂದು ಜವಾಬ್ದಾರಿಯುತ ವ್ಯಕ್ತಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನ್ಯಾಯವಾಗಿ ನಿಮ್ಮ ಪ್ರೀತಿ ನಿಮ್ಮ ಕೈಯಲ್ಲಿ ಸಿಗ್ತಾ ಇದೆ. ನಿಮ್ಮ ಪರ್ಸನ್ ಮನಸ್ಸು ನಿಮ್ಮ ವಿಚಾರವಾಗಿ ಮೆಲ್ಕಾಕೋದಕ್ಕೆ ಶುರು ಮಾಡ್ತಾ ಇದೆ. ನೀವಿಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ, ನಾನು ಎಷ್ಟು ಹತ್ರೂ ನಾನು ಏನೇ ಮಾಡಿದ್ರು ನನ್ನ ಪರ್ಸನ್ ನನ್ನ ನಂಬ್ತಾ ಇಲ್ಲ, ನನ್ನಿಂದ ದೂರ ಹೋಗಲೇಬೇಕು ಅಂದ್ಕೊಂಡಿದ್ದಾರೆ, ದೂರ ಆಗೇ ಹೋಗ್ಬಿಟ್ರು, ಈ ಥರದ್ದೆಲ್ಲ ಅಂದ್ಕೊಂಡಿದ್ರೆ ಹೌದು, ಅವ್ರು ಪಾಸ್ಟಲ್ಲಿ ಅಂದ್ಕೊಂಡಿದ್ದು ನಿಜ, ಈ ಸಂಬಂಧನೇ ಬೇಡ ಅಂದ್ಕೊಂಡಿದ್ದು ನಿಜ. ಬಟ್ ಆದರೆ ಅವ್ರಿಗೆ ಈ ಹುಣ್ಣಿಮೆಯ ನಂತರ ಇಂಥದ್ದೆಲ್ಲ ನಿಮ್ಮಿಬ್ಬರ ನಡುವೆ ನಡೀತಿರುವ ಸಮಸ್ಯೆಗೆ ಒಂದು ಪರ್ದೆ ಎಳೆಯುವಂಥ ಸಮಯ ಬಂದ್ಬಿಟ್ಟಿದೆ. ಈ ಸಮಸ್ಯೆ ಮುಗಿಯುತ್ತೆ, ನ್ಯಾಯ ನಿಮಗೆ ಇದೆ. ಇಲ್ಲಿ ಔಟ್ಕಮ್ ಬಂದು ಜಸ್ಟಿಸ್ ಬಂದಿರೋದ್ರಿಂದ ನ್ಯಾಯವಾಗಿ ನಿಮ್ಗೇನು ಸಿಗಬೇಕು, ಯಾರು ಬರಬೇಕು ನಿಮ್ಮ ಜೀವನದಲ್ಲಿ, ಆ ವ್ಯಕ್ತಿ ನೀವು ಅಂದ್ಕೊಂಡಿದ್ದೀರಲ್ಲ ಆ ವ್ಯಕ್ತಿ ಬಂದೇ ಬರ್ತಾರೆ. ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ಚೆನ್ನಾಗಿರ್ತಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರಿಂದ ಒಂದಷ್ಟು ಹೆಲ್ಪ್ನ ಪಡಿ.
ಸಪೋಸ್ ಒಂದಷ್ಟು ಮಾತು ಬೇರೆಯವರ ಮಾತಿನಿಂದ ನಿನಗೆ ಸಮಾಧಾನ ಸಿಗಬಹುದು. ಅವ್ರ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ರೆ ಬೇರೆಯವರಿಂದ ನಿನಗೆ ಒಂದು ವಿಚಾರ ನಿನ್ನ ಹತ್ರಕ್ಕೆ ಬರೋವಂಥದ್ದಿರಬಹುದು. ನೀವೇನಾದರೂ ವಿಚಾರವಾಗಿ ಅಂದ್ಕೊಂಡ್ರಿ, ಆ ಭಗವಂತನ ಹತ್ರ ಏನಾದ್ರು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಸ್, ಅದಾಗತ್ತೆ. ನೀವು ಯಾವುದಾದ್ರೂ ಒಂದು ವಿಚಾರನ ಒಂದು ಪ್ರಶ್ನೆ ಮಾಡಿ ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ದರೆ ಹೌದು ಆಗತ್ತೆ ಅಂತಲೇ ನೀವು ನಂಬುವ ದೈವ ಹೇಳ್ತಾ ಇದೆ. ಡೋಂಟ್ ಸ್ಟಾಪ್. ನೀವೇನಾದರೂ ಈ ಪರ್ಸನ್ ವಿಚಾರದಲ್ಲೇ ತಲೆ ಕೆಡಿಸ್ಕೊಂಡು ನಿಮ್ಗೆ ಆಗಬೇಕಾಗಿರೋ ಕೆಲಸದ ಕಡೆ ಫೋಕಸ್ ಮಾಡ್ದಿರಾ, ನೀವು ನಿಮ್ಮ ಕೆಲಸಗಳನ್ನೆಲ್ಲ ನಿಲ್ಲಿಸ್ಕೊಂಡು ನೀವೇನಾದರೂ ತುಂಬ ತಲೆ ಕೆಡಿಸ್ಕೊಂಡು ನೀವು ಮಾಡಬೇಕಾಗಿರೋ ಜವಾಬ್ದಾರಿ ಕಡೆ ನೀವು ಮರ್ತಿದ್ರೆ ದಯವಿಟ್ಟು ನಿಲ್ಲಿಸಬೇಡಿ. ನೀವು ಮಾಡಬೇಕಾಗಿರುವ ಒಂದು ಕೆಲಸ, ಒಂದು ಗೋಲ್ ಬಗ್ಗೆ ಏನು ಹಿಂದೆ ಹೋರಾಡ್ತಾ ಇದ್ರಿ ಅದನ್ನು ಸ್ಟಾಪ್ ಮಾಡಬೇಡಿ ಅಂತ ಹೇಳಿ ನೀವು ನಂಬುವ ದೈವ ಹೇಳ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ನೀವು ನಂಬುವ ದೈವದಿಂದ ಬರ್ತಿರುವಂಥ ಮೆಸೇಜ್ ಆಗಿದೆ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅಂತ ನೋಡ್ತಾ ಇದ್ದೀರಾ ಅನ್ನೋದಾದರೆ ಡಿಸ್ಪ್ಲೇಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗಳಲ್ಲಿ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.